ಇದು ಬಂದು 4,30,000 ಕೊಡ್ತೀನಿ 17 ಮಾಡಲ್ 3,80,000 ಮಾಡ್ಕೊಡ್ತೀನಿ 3,60,000 ಮಾಡ್ಕೊಡ್ತೀನಿ 3,90,000ಕ್ಕೆ 18 ಮಾಡಲ್ ಟಾಪ್ ಅಂಡ್ ಎಕ್ಸೆಂಟ್ ಡೀಸೆಲ್ ವೇರಿಯಂಟ್ ಸಿಗ್ತಾ ಇದೆ 12 ಲಕ್ಷಕ್ಕೆ ಮಾಡ್ಕೊಡ್ತೀನಿ 4,40,000ಕ್ಕೆ ಮಾಡ್ಕೊಡ್ತೀನಿ 5,40,000ಕ್ಕೆ ಮಾಡ್ಕೊಡ್ತೀನಿ ಫೈನಲ್ ಬಂದು 1,20,000 ಮಾಡ್ಕೊಡ್ತೀನಿ 1,20,000ಕ್ಕೆ ಇಂಡಿಕಾ 4,60,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ 2,70,000 ಮಾಡ್ಕೊಡ್ತೀನಿ 1,10,000 ತೊಗೊಳ್ಳಿ ಗಾಡಿ ಒಂದು ಒಳ್ಳೆ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಇಂಡಿಕಾ ತಗೊಂಡು ಮನೆ ಕಟ್ಟಿರೋ ಉದಾಹರಣೆಗಳು ತುಂಬಾನೇ ಸಿಕ್ಕುತ್ತೆ ನಿಮಗೆ ಆದ್ರೆ ಇನೋವಾ ಕ್ರಿಸ್ಟಾ ಇಲ್ಲ ಹೈ ಬಜೆಟ್ ಗಾಡಿಗಳನ್ನ ತಗೊಂಡು ಮನೆ ಮಾರ್ಕೊಂಡಿರೋ ಉದಾಹರಣೆಗಳು ಇದೆ ಅದಕ್ಕೆ ಮನಸ್ಸು ಪರಿಶುದ್ಧವಾಗಿ ಗಾಡಿ ಯಾವುದೇ ಇರಲಿ ಇಂಡಿಕಾ ಇರಲಿ ಕ್ರಿಸ್ಟಾ ಇರಲಿ MG ಹೆಕ್ಟೇರ್ ಇರಲಿ ಪರಿಶುದ್ಧವಾಗಿ ದುಡಿರಿ ನಿಮ್ಮ ಹತ್ರ ಎಷ್ಟು ದುಡಿಯುತ್ತೋ ಅಷ್ಟು ತಗೊಂಡು ದುಡಿರಿ ಒಳ್ಳೇದಾಗುತ್ತೆ ನಿಮ್ಗೆ ನೀವು ಆರಾಮಾಗಿ ಮನೆ ಕಟ್ಬೋದು ಇಲ್ಲ ಜೀವನ ಸಾಗಿಸ್ಬೋದು ಇನೋವಾ ಕ್ರಿಸ್ಟಾ ಮಾರಲ್ವಾ ಇನೋವಾ ಕ್ರಿಸ್ಟಾನು ಮಾರ್ತೀನಿ ಇನ್ನು ಅದಕ್ಕಿಂತ ಕಾಸ್ಟ್ಲಿ ಇರೋದನ್ನು ಮಾರ್ತಾ ಇರ್ತೀವಿ ಆದ್ರೆ ಇವಾಗ ಇಂಡಿಕಾ ನಂಗೆ ಓಡ್ಸಕ್ ಆಗಲ್ಲ ದುಡ್ಡಿಲ್ಲ ಅಂತ ಸಾಲ ಮಾಡ್ಕೊಳ್ಳೋ ಬದಲು ಲೋ ಬಜೆಟ್ ಒಂದು ಒಳ್ಳೆ ಗಾಡಿ ತಗೊಂಡು ಒಳ್ಳೆ ಜೀವನ ಸಾಗಿಸಿ ಆರಾಮಾಗಿ ಜೀವನ ಮಾಡ್ಬೋದು ನೀವು ಇಂಡಿಕಾ ಆಗಲ್ಲ ಹಾಗಾದ್ರೆ ಎಷ್ಟು ಕೊಡ್ತೀರಾ ಇದನ್ನ ಸರ್ ಇದು ಖಾಲಿ ಬರೀ 1,10,000 ಕೊಡ್ತೀನಿ ಸರ್ 17 ಮಾಡಲ್ಲ ಸರ್ ಇದು ನೋಡಿ ಒಂದ್ ಸೆಕೆಂಡ್ ಆ ಕಡೆ ನೋಡಿ RR ನಗರ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಪಿಲ್ಲರ್ ನಂಬರ್ 484 ಆ ಪಿಲ್ಲರ್ ನಂಬರ್ ಒಳಗಡೆ ನಂದಗೋಕುಲ ಹೋಟೆಲ್ ಇದೆ ಮೇನ್ ರೋಡಲ್ಲಿ ಆ ಹೋಟೆಲ್ ಪಕ್ಕದಲ್ಲೇ ಒಂದು ರೋಡ್ ಹೋಗಿದೆ ಆ ರೋಡಲ್ಲೇ ಬಂದ್ರೆ RS ಕಾರ್ಸ್ ಅಂತೇಳಿ ಅದರಲ್ಲಿ ಯೆಲ್ಲೋ ಬರ್ಡ್ ಕಾರ್ ಅಂದ್ರೆ ಪ್ಯೂರ್ಲಿ ಯೆಲ್ಲೋ ಬರ್ಡ್ ಕಾರ್ಸ್ಗಳನ್ನೇ ಸೇಲ್ ಮಾಡ್ತಕ್ಕಂಥ ಶೋರೂಮ್ ಇದು ತುಂಬಾ ವಿಡಿಯೋಗಳು ನೋಡಿದಿರ ನಮ್ಮ ಚಾನಲ್ ಅಲ್ಲಿ ಸ್ವಲ್ಪ ದಿನ ಗ್ಯಾಪ್ ಆಗಿತ್ತು ಅಷ್ಟೇ ಸೊ ನಮ್ಮ ಜೊತೆ ಮಂಜು ಸರ್ ಇದ್ದಾರೆ ಪ್ರತಿ ಸರಿ ನೀವು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದವರು ಸೊ ಸ್ವಲ್ಪ ದಿನ ಗ್ಯಾಪ್ ಆಯ್ತು ಏನು ಸರ್ ಗ್ಯಾಪ್ ತಗೊಂಡ್ರಿ ಗ್ಯಾಪ್ ಅಂದ್ರೆ ನಿಮ್ದು ಹಳೆ ವಿಡಿಯೋ ಇನ್ನು ಇದುವರೆಗೂ ರನ್ ಆಗ್ತಾನೆ ಇತ್ತು ಅದರಿಂದನೇ ಕಾಲ್ಸ್ ಬರ್ತಾ ಇತ್ತು ತುಂಬಾ ಹಂಗಾಗಿ ನಾನು ಸ್ವಲ್ಪ ಗ್ಯಾಪ್ ತಗೊಂಡೆ ಬಟ್ ಅದು ಇದು ಎರಡು ಕ್ಲಾಶ್ ಆಗೋದು ಬೇಡ ಬರ್ತಾ ಇರ್ಲಿ ಅಂತ ಹೇಳ್ಬಿಟ್ಟು ಗ್ಯಾಪ್ ತಗೊಂಡ್ವಿ ಹೌದೌದು ಓಕೆ ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ಕಾರ್ಗಳು ನೋಡ್ಬೋದು ಸರ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇನೋವಾ ಕ್ರಿಸ್ಟಾ ಇದೆ ಇಂಡಿಕಾ ವೆರಿಟೋ ಇದೆ ಎಕ್ಸೆಂಟ್ ಇದೆ ಇಟಿಯೋಸ್ ಇದೆ ಶಿಫ್ಟ್ ಡಿಸೈರ್ಸ್ ಇದೆ ಹುಂಡೈ ಎಕ್ಸೆಂಟ್ ಅಲ್ಲಿ ಚೇಂಜ್ ವಿತ್ ಪೆಟ್ರೋಲ್ ಕಾರ್ ಇದೆ ತುಂಬಾ ಕಾರ್ಗಳು ಬರ್ತಾ ಇರುತ್ತೆ ಇವಾಗ ಇರೋದು 11-12 ಕಾರ್ಸ್ ಇದೆ ಪ್ರೆಸೆಂಟ್ ಇನ್ನು ಬರ್ತಾ ಇರುತ್ತೆ ಯಾಕೆ ನಿಮ್ಮ RS ಕಾರ್ಸ್ಗೆ ಬರಬೇಕು ಯೆಲ್ಲೋ ಬರ್ಡ್ ಕಾರ್ಸ್ ಸರ್ RS ಕಾರ್ಸಿಗೆ ನೀವೇನಕ್ಕೆ ಬರ್ಬೇಕಂದ್ರೆ ಒಂದು ಟ್ರಸ್ಟ್ ಕಂಪನಿ ಇದು ನಿಮಗೆ ಯಾವುದೇ ವೆಹಿಕಲ್ ತೊಗೊಂಡ್ರು ಮೆಕ್ಯಾನಿಕಲ್ ಸರ್ಟಿಫೈಡ್ ಅಂತ ಮಾಡ್ಸಿರ್ತೀನಿ ನಾನು ಯಾವುದೇ ಗಾಡಿ ತೊಗೊಂಡ್ರು ನಾನು ಮೆಕ್ಯಾನಿಕಲ್ ಇಂದ ಚೆಕ್ ಮಾಡಿಸೇ ತಗೊಂಡ್ಬರ್ತೀನಿ ಗಾಡಿನ ಹಂಗಾಗಿ ನೀವು ಬ್ಲೈಂಡ್ ಆಗಿ ತಗೊಂಡು ಹೋಗ್ಬೋದು ಆಕ್ಸಿಡೆಂಟ್ ಯಾವುದೇ ಗಾಡಿ ಆಕ್ಸಿಡೆಂಟ್ ಆಗಿರೋದು ನಾನು ತಗೊಂಬರಲ್ಲ ಮೈನಸ್ ಸ್ಕ್ರಾಚಸ್ ಇದ್ರೆ ಮಾತ್ರ ತಗೊಂಡ್ಬರ್ತೀನಿ ಅದನ್ನ ರೀಪಬ್ ಮಾಡ್ತೀನಿ ಮೇಜರ್ ಆಕ್ಸಿಡೆಂಟ್ ಗಾಡಿ ಒಂದೂ ಇರಲ್ಲ ಓಕೆ ಅದಕ್ಕೆ ಲೋನಲ್ಲಿ ತಗೊಳ್ಳೋರಿಗೆ ಸ್ವಂತ ಮನೆ ಇರಲೇಬೇಕು ಕರ್ನಾಟಕದ ಯಾವ ಮೂಲೆಯಲ್ಲಿ ಇದ್ರೂ ಪರವಾಗಿಲ್ಲ ಸ್ವಂತ ಮನೆ ಜಮೀನು ಇದ್ರೂ ಓಕೆ ಪಾಣಿ ಆಗುತ್ತೆ ಮತ್ತೆ ಆಧಾರು ಪಾನು 6 ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ಒಂದು 5-6 ಚೆಕ್ ಲೀಫ್ ಬೇಕಾಗುತ್ತೆ ಇಷ್ಟಿದ್ರೆ ಲೋನ್ ಆಗುತ್ತೆ ಸಿಬಿಲ್ ಪ್ರಾಬ್ಲಮ್ ಇರಬಾರ್ದು ಮೇನ್ ಅಲ್ವಾ ಸಿಬಿಲ್ ಪ್ರಾಬ್ಲಮ್ ಇಲ್ಲಾಂದ್ರೆ 100% ಲೋನ್ ಮಾಡ್ಕೊಡೋಣ ಓಕೆ ಮತ್ತೆ ಈಗ ಹಂಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಇಂಡಿಕಾ ಡಿಸೈರ್ ಮತ್ತೆ ಇನೋವಾ ಕ್ರಿಸ್ಟಾ ಎಕ್ಸೆಂಟ್ ಎಲ್ಲ ತರ ಗಾಡಿಗಳು ಇದಾವೆ ಜೊತೆಗೆ ಇಟಿಎಸ್ ಕೂಡ ಇದೆ ಅಲ್ವಾ ಸರ್ ಮಿಕ್ಸ್ ಇದೆ ಶುರು ಮಾಡೋಣ ಹಾಗಾದ್ರೆ ಖಂಡಿತ ಸರ್ ಈ ವೆಹಿಕಲ್ ಇಂದಾನೆ ಶುರು ಮಾಡೋಣ ಖಂಡಿತ ಸರ್ ನೋಡಿ RS ಕಾರ್ಸ್ ಅಲ್ಲಿ ಮೊದಲನೇ ವೆಹಿಕಲ್ ಇಟಿಎಸ್ ನೋಡ್ತಾ ಇದೀವಿ ಇದ್ರ ಡೀಟೇಲ್ ಸರ್ ಇದು 2017 ಮಾಡಲ್ 3rd ಓನರ್ ಇದೆ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ 2,30,000 ಓಡಿದೆ ಗಾಡಿ ಟೈರ್ ಕಂಡೀಷನ್ ಎಲ್ಲ ನೋಡಬಹುದು ಆಲ್ಮೋಸ್ಟ್ ಎಲ್ಲ ನ್ಯೂ ಟೈರ್ಸ್ ಇದೆ ಇಂಟೀರಿಯರ್ ಎಲ್ಲ ಲೆದರ್ ಸೀಟೇ ಇದೆ ನಿಮ್ಗೆ ಹೇಳೋ ಪ್ರೈಸ್ ಎಲ್ಲ ರೀಸನಬಲ್ ಪ್ರೈಸ್ ಅಲ್ಲಿ ಹೇಳ್ತಾ ಇದೀನಿ ಸರ್ ಗಾಡಿಗಳು ಇದು ಬಂದು 4,30,000 ಕೊಡ್ತೀನಿ 17 ಮಾಡಲ್ 4,30,000 17 ಮಾಡಲ್ ಹೌದೌದು ಟೈರ್ ಕಂಡೀಷನ್ ಆಲ್ಮೋಸ್ಟ್ 90% ಇದೆ ಹೌದೌದು ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಇದು ಗಾಡಿ ಶೋರೂಮ್ ಹಿಸ್ಟ್ರಿ ಹೌದೌದು ಸರ್ ಸೊ ಫ್ರಂಟ್ ಒಂದು ಸ್ವಲ್ಪ ಲೋಗೋ ಹೋಗಿದೆ ಅದನ್ನ ಹಾಕೊಡ್ತೀರಾ ಖಂಡಿತ ಹಾಕೊಡ್ತೀನಿ ಇದು ಇನ್ನು ನೆನ್ನೆ ಬಂದಿರೋದು ಗಾಡಿ ಓಕೆ ಆ ಲೋಗೋ ಎಲ್ಲ ಹಾಕೊಡ್ತೀನಿ ಸೊ ಪ್ರಿಫಾಬ್ ಆಗ್ಬೇಕಾ ಹೌದೌದು ರಿಪಬ್ ಎಲ್ಲ ಫೈನಲ್ ಏನ್ ರೇಟ್ ಆಗ್ಬೋದು ಇದು ಸರ್ ಫೈನಲ್ ಒಂದು 4,20 ಮಾಡ್ಕೊಡ್ತೀನಿ ಲೋನ್ ಆಪ್ಷನ್ ಇದೆ ಲೋನ್ ಆಪ್ಷನ್ ಇದೆ ಲೋನ್ ಕೂಡ ಸಿಗುತ್ತೆ ಹೌದೌದು 17 ಮಾಡಲು 4,20,000ಕ್ಕೆ ಇಟಿಎಸ್ ಕೊಡ್ತಾ ಇದಾರೆ ಅದು ಯಾವ್ದು ಸರ್ ಜಿಡಿನಾ ಜಿಡಿ ಡೀಸೆಲ್ ವೇರಿಯಂಟ್ ಓಕೆ ಲೋನು 3 ಲಕ್ಷ ಆಗುತ್ತೆ 3 ಲಕ್ಷ ಆಗುತ್ತೆ ಹೌದು ಹಾಗೆ ಇಲ್ಲಿ ಬಂದ್ರೆ ಇನ್ನು ಸುಮಾರು ಗಾಡಿಗಳು ಇದಾವೆ ಇನೋವಾ ಇದೆ ಡಿಸೈರ್ ಇದೆ ಹಾಗೆ ಇಲ್ಲೊಂದು ಟೂರಿಸ್ಟ್ ಇದೆ ಸರ್ ಟೂರ್ ಇದು 2017 ಮಾಡಲ್ ಟೂರು ಇದು ನಿಮಗೆ ಸೆಕೆಂಡ್ ಓನರ್ ಇದೆ ಟೈರು 4 ಹೊಸ ಟೈರ್ ಹಾಕಿಸ್ಕೊಡ್ತೀನಿ ಗಾಡಿಗೆ ಫ್ಲಾಟ್ ಇದೆ ಟೈರು 4 ಹೊಸದು ಹಾಕಿಸ್ಕೊಡ್ತೀನಿ ಇಂಟೀರಿಯರ್ ಎಲ್ಲ ಮಾಮೂಲಿ ಲೆದರ್ ಸೀಟ್ ಇದೆ ಸಿಸ್ಟಮ್ ಇದೆ ರಿವರ್ಸ್ ಕ್ಯಾಮ್ರಾ ಇದೆ ಏರ್ ಬ್ಯಾಗ್ ಬರುತ್ತೆ ಸಿಂಗಲ್ ಏರ್ ಬ್ಯಾಗು ಇದು ರೇಟ್ ಬಂದು ಸರ್ ಫೈನಲ್ 3,80,000 ಮಾಡ್ಕೊಡ್ತೀನಿ ವಿತ್ ಟೈರ್ ಹೊಸದು 3,80,000ಕ್ಕೆ ಹೊಸ ಟೈರ್ಗಳನ್ನ ಹಾಕ್ಸ್ಕೊಂಡು ಕೊಡ್ತಾರೆ 2017 ಮಾಡಲು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಟೂರ್ ಅಲ್ವಾ ಸರ್ 4 ಪವರ್ ವಿಂಡೋ ಎಲ್ಲ ಇದೆ ಆಫ್ಟರ್ ಮಾರ್ಕೆಟ್ 4 ಪವರ್ ವಿಂಡೋ ಫಿಟ್ ಮಾಡಿಸಿದ್ದಾರೆ ಓಕೆ ಡೀಸೆಲ್ ವೇರಿಯಂಟ್ ಓಕೆ ಇದು ಬೇಡ ಅಂದ್ರೆ ಇನ್ನು ನೆಕ್ಸ್ಟ್ ಎಕ್ಸೆಂಟ್ ಇದೆ ಹುಂಡೈ ಎಕ್ಸೆಂಟ್ 2018 ಮಾಡಲ್ ಸೆಕೆಂಡ್ ಓನರ್ ಪ್ರೈಮ್ ಇದು ನಿಮಗೆ ಫೈನಲ್ ಟೈರ್ಗಳೆಲ್ಲ ಚೆನ್ನಾಗಿದೆ ಇಂಟೀರಿಯರ್ ಲೆದರ್ ಸೀಟ್ ಇದೆ
ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಆಡಿಯೋ ಇದೆ. ಗಾಡಿ ಕಂಡೀಷನ್ ನೋಡ್ಬೋದು, ಆಲ್ಮೋಸ್ಟ್ ಎಲ್ಲ ನಿಮಗೆ ಶೋರೂಮ್ ಕಂಡೀಷನ್ ಎಲ್ಲ ಇದೆ. ಗಾಡಿ 18 ಮಾಡಲ್ 18 ಮಾಡಲ್, ಸೆಕೆಂಡ್ ಓನರ್. ಓಕೆ, ಔಟ್ಲುಕ್ ಅಂತೂ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಏನೂ ಆಗಿಲ್ಲ. ಏನಿಲ್ಲ. ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಕಂಪ್ನಿದಿಲ್ಲ, ಆಫ್ಟರ್ ಮಾರ್ಕೆಟ್ ಇದೆ. ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು. ಹೌದು ಆಫ್ಟರ್ ಮಾರ್ಕೆಟ್ ಕಾಣ್ತಾ ಇಲ್ಲ. ಡೀಸೆಲ್ ವೇರಿಯಂಟ್ 18 ಮಾಡಲ್ ಅಲ್ವಾ ಸರ್? 18 ಎಷ್ಟು ಓನರು? ಸೆಕೆಂಡ್ ಓನರ್. ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್? ಇದು ಫೈನಲ್ ಒಂದು 3,60,000 ಮಾಡ್ಕೊಡ್ತೀನಿ. 3,60,000ಕ್ಕೆ 2018 ಮಾಡಲು ಸೆಕೆಂಡ್ ಓನರ್ ಆಗಿರ್ತಕ್ಕಂಥ ಹ್ಯುಂಡೈ ಎಕ್ಸೆಂಟ್ ಡೀಸೆಲ್ ವೇರಿಯಂಟ್ ಗಾಡಿ ಸಿಗ್ತಾ ಇದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ RS ಕಾರ್ಸ್ ನ ಕಾಂಟ್ಯಾಕ್ಟ್ ಲೋನ್ ಆಪ್ಷನ್ ಇದೆ. ಲೋನ್ ಆಪ್ಷನ್ 2.5 ಇಂದ 3 ಲಕ್ಷ ಬರೀ ಲೋನೇ ಆಗುತ್ತೆ. 2.5 ಇಂದ 3 ಲಕ್ಷ ರೂಪಾಯಿ ಲೋನೇ ಆಗುತ್ತೆ ಈ ಗಾಡಿಗೆ. ಹೌದು. ಅದೇ ರೀತಿ ಎಕ್ಸೆಂಟ್ ಇನ್ನೊಂದು ವೆಹಿಕಲ್ ಇದೆ, ಇದು ಟಾಪ್ ಎಂಡ್ ವರ್ಷನ್ ಸರ್. ಇದು 2018 ಟಾಪ್ ಎಂಡ್ ವರ್ಷನ್, ಸೆಕೆಂಡ್ ಓನರ್. ಇದು ಸಹ ಲೆಸ್ ಡ್ರಿವನ್ ಆಗಿರೋಂಥ ಗಾಡಿ, ಬರೀ 64,000 ಓಡಿದೆ ಗಾಡಿ. ಇದು ನೋಡ್ಬೋದು, ನಿಮಗೆ ಲೇಟೆಸ್ಟ್ ಟೈಪ್ ಬರುತ್ತೆ. ಇದು ಟೈಪ್ 2 ವೇರಿಯಂಟ್, 2018 ಮಾಡಲ್. 18 ಟಾಪ್ ಎಂಡ್ ವರ್ಷನ್. ನಿಮಗೆ ಪವರ್ ವಿಂಡೋ ಎಲ್ಲ ಕಂಪನಿಯಿಂದ, ಡ್ಯುಯಲ್ ಏರ್ ಬ್ಯಾಗ್, ಕಂಪನಿ ಸಿಸ್ಟಮ್, ABS, ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ. ಹೌದು. ಓಕೆ, 18 ಮಾಡಲು ಡೀಸೆಲ್ ವೇರಿಯಂಟ್ ಟಾಪ್ ಎಂಡ್. ಹೌದು. ಇದು ಬಂದು 390ಕ್ಕೆ ಮಾಡ್ಕೊಡ್ತೀನಿ. 3,90,000ಕ್ಕೆ 18 ಮಾಡಲು ಟಾಪ್ ಎಂಡ್ ಎಕ್ಸೆಂಟ್ ಡೀಸೆಲ್ ವೇರಿಯಂಟ್ ಸಿಗ್ತಾ ಇದೆ. 3,90,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಖಂಡಿತ ಮಾಡ್ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಇನೋವಾ ಹುಡುಕ್ತಾ ಇದ್ರೆ ಯೆಲ್ಲೋ ಬೋರ್ಡ್ ಅಲ್ಲಿ ಅದು ಕೂಡ ಇದೆ, RS ಕಾರ್ಸ್ ಅಲ್ಲಿ. ಇದ್ರ ಡೀಟೇಲ್ಸ್ ಸರ್? ಇದು 2018 ಮಾಡಲ್ ಇನೋವಾ ಕ್ರಿಸ್ಟಾ G ವೇರಿಯಂಟ್. ನಿಮಗೆ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀನಿ. ಟೈರ್ ಬಂದು 4 ಹೊಸ ಟೈರ್ ಇವಾಗ ಪ್ರೆಸೆಂಟ್ ಹಾಕಿರೋದು, ಬ್ರಿಸ್ಟೋನೇ ಇದೆ 4. FC ಇನ್ಶೂರೆನ್ಸ್ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ವೆಹಿಕಲ್ ಇದು. 2018 ಮಾಡಲ್. 18 ಮಾಡಲ್ ಸಿಂಗಲ್ ಓನರ್. ವೇರಿಯಂಟ್ ಅಂದ್ರೆ G ವೇರಿಯಂಟ್. 1,24,000 ಓಡಿದೆ. ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ಅವೈಲಬಲ್ ಇದೆ ಗಾಡಿಗೆ. ಇದು ಫೈನಲ್ ರೇಟ್ ಬಂದು 12 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 12 ಲಕ್ಷಕ್ಕೆ 18 ಮಾಡಲು G ವೇರಿಯಂಟ್ ಡೀಸೆಲ್ ವೇರಿಯಂಟ್ ಆಗಿರ್ತಕ್ಕಂಥ ಇನೋವಾ ಯೆಲ್ಲೋ ಬೋರ್ಡ್. ಲೋನ್ ಬೇಕಾ? ಲೋನ್ ಆಗುತ್ತೆ. ಎಷ್ಟು ಪರ್ಸೆಂಟೇಜ್ ಆಗ್ಬೋದು? ಅಪ್ ಟು 10 lakhs ಲೋನ್ ಆಗುತ್ತೆ. 10 ಲಕ್ಷ ಲೋನ್ ಆಗುತ್ತೆ. ನೀವು ಸೆಲ್ ಮಾಡೋ ಪ್ರೈಸ್ 12 ಲಕ್ಷ ಇದೆ. 12 ಲಕ್ಷ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೇನೆ. ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಟ್ರೆ ಹತ್ತತ್ರ ನೀವು 2 ಲಕ್ಷದ ಒಳಗಡೆ ಅದಕ್ಕಿಂತ ಕಡಿಮೆ ಡೌನ್ ಪೇಮೆಂಟ್ ಮಾಡಿದ್ರೆ ಉಳಿದಿದ್ದೆಲ್ಲ ಲೋನೇ ಆಗುತ್ತೆ. ಹೌದು. ಸೂಪರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಟೂರ್ ಇದೆ. ಇದು 2018 ಮಾಡಲ್. ಇದು 18 ಮಾಡಲ್, ಸೆಕೆಂಡ್ ಓನರ್ ಇದೆ. ಟೈರ್ ಆಲ್ಮೋಸ್ಟ್ ಎಲ್ಲ 60% ಇದೆ. ಮತ್ತೆ ಪವರ್ ವಿಂಡೋ 4 ಪವರ್ ವಿಂಡೋ ಇದೆ. 2 ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದ ಬಂದಿರೋದು, 2 ಬಂದು ಆಫ್ಟರ್ ಮಾರ್ಕೆಟ್. ಫ್ರಂಟ್ ಕಂಪ್ನಿದು, 2 ಆಫ್ಟರ್ ಮಾರ್ಕೆಟ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ ಸರ್, ಇದು ಗಾಡಿ ಫೈನಲ್ ಬಂದು 4,40ಕ್ಕೆ ಮಾಡ್ಕೊಡ್ತೀನಿ. 4,40,000ಕ್ಕೆ 2018 ಮಾಡಲ್. ಓನರು ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಟೂರು. ಹೌದು. ಲೋನ್ ಬಂದು ಒಂದು 3 ಲಕ್ಷದವರೆಗೂ ಲೋನ್ ಆಗುತ್ತೆ. ಓಕೆ, ಏನ್ ರೇಟ್ ಹೇಳ್ತಾ ಇದ್ರ ಫೈನಲ್ ಆಗಿ? ಫೈನಲ್ ಟು ಫೈನಲ್ 4,40ಕ್ಕೆ ಆಗುತ್ತೆ. 4,40. ಅದಕ್ಕಿಂತ ಕಡಿಮೆ ಒಂದು 5-10,000 ಮಾಡೋಣ ವ್ಯಾಪಾರಕ್ಕೆ ಬಂದ. 4,30,000ಕ್ಕೆ 2018 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಹ್ಯುಂಡೈ ಮಾರುತಿ ಸುಜುಕಿ ಟೂರು. ಹೌದೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಸರ್, ಇದು ಟೂರ್ ಎಸ್. ಇದು 2019 ಮಾಡಲ್, 2019 ಸಿಂಗಲ್ ಓನರ್ ವೆಹಿಕಲ್ ಟೂರ್ ಎಸ್. ಇದರಲ್ಲಿ 2 ಪವರ್ ವಿಂಡೋ ಬರುತ್ತೆ, ಸಿಂಗಲ್ ಏರ್ ಬ್ಯಾಗು, ಲೆದರ್ ಸೀಟ್ ಇದೆ. ಇಂಟೀರಿಯರ್ ನೋಡ್ಬೋದು. 77,000 ಓಡಿದೆ ಅಷ್ಟೇ ಗಾಡಿ. 77,000. 77,000 ಓಡಿದೆ. ಫುಲ್ ಶೋರೂಮ್ ಅಲ್ಲೇ ಸರ್ವಿಸ್ ಮಾಡಿಸಿದ್ದಾರೆ ಇವರು. ಯಾವ ಮಾಡಲ್ ಅಂದ್ರಿ? 2019. 2019 ಸಿಂಗಲ್ ಓನರ್ ವೆಹಿಕಲ್, ಸಿಂಗಲ್ ಓನರ್ ಡೀಸೆಲ್ ಟೂರ್ ಎಸ್. ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್? ಇದು ಬಂದು ಫೈನಲ್ ಒಂದು 5,40ಕ್ಕೆ ಮಾಡ್ಕೊಡ್ತೀನಿ. 5,40,000ಕ್ಕೆ 2019 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ ಡಿಸೈರ್ ಟೂರ್ ಎಸ್ ಸಿಗ್ತಾ ಇದೆ, ಯೆಲ್ಲೋ ಬೋರ್ಡ್. ಫೈನಲ್ ರೇಟ್ ಹೇಳ್ಬಿಡಿ ಸರ್. 5,40,000 ಲಾಸ್ಟ್. ಅದೇ ಹೇಳ್ತಾ ಇದ್ದೀರಾ? 5,60, 5,70 ಇರೋದು. ನಾನು ಆತರ ಹೇಳ್ತಾ ಇಲ್ಲ. ಫೈನಲ್ ಪ್ರೈಸ್ ಮುಗಿಸ್ಬಿಡ್ತೀನಿ. ಇರೋದೇ 11 ಗಾಡಿ ತಗೊಂಡು ಹೋಗಿ. ಬೆಸ್ಟ್ ಪ್ರೈಸ್. ಹೌದು, 12. ಲೋನ್ ಬೇಕಾ? ಲೋನ್ ಆಗುತ್ತೆ. ಲೋನ್ ಒಂದು 4 ಲಕ್ಷ ಆಗುತ್ತಾ? ಲೋನ್ ಒಂದು 3.5 ಇಂದ 4 ಬಿಟ್ವೀನ್ ಆಗುತ್ತೆ. ಹೌದು. ಪ್ರೊಫೈಲ್ ಚೆನ್ನಾಗಿದ್ರೆ 4 ಲಕ್ಷ, 3.5 ಅಂತೂ ಆಗುತ್ತೆ. ಹಾಗೆ ಇನ್ನೊಂದು ಟೂರ್ ಎಸ್. ಇದು 19 ಮಾಡಲ್, ಸಿಂಗಲ್ ಓನರ್ ಟೂರ್ ಎಸ್. ಇದರಲ್ಲೂ ಮಾಮೂಲಿ 2 ಪವರ್ ವಿಂಡೋ ಬರುತ್ತೆ, ಸಿಂಗಲ್ ಏರ್ ಬ್ಯಾಗು. ಟೈರ್ ಆಲ್ಮೋಸ್ಟ್ ಎಲ್ಲ 80% ಇದೆ. ಗಾಡಿ ನೀವು ನೋಡ್ಬೋದು, ಔಟ್ಲುಕ್ ಎಲ್ಲ ಆಲ್ಮೋಸ್ಟ್ ಶೋರೂಮ್ ಕಂಡೀಷನ್ ಅಲ್ಲೇ ಇದೆ. 19 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಟೂರ್ ಎಸ್ ಅಲ್ವಾ? ಟೂರ್ ಎಸ್. ಸೂಪರ್, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ರೇಟ್ ಅಷ್ಟೇ 5,40ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಒಂದು 3.5ವರೆಗೂ ಲೋನ್ ಆಗುತ್ತೆ. 3 ರಿಂದ 3.5 ಲೋನ್. ನೋಡಿ, ಇದು ಒಂದು 5,40,000ಕ್ಕೆ 2019 ಮಾಡಲು ಸಿಂಗಲ್ ಓನರ್ ಟೂರ್ ಎಸ್ ಡೀಸೆಲ್ ವೇರಿಯಂಟ್ ಯೆಲ್ಲೋ ಬೋರ್ಡ್ ಸಿಗ್ತಾ ಇದೆ. ಯಾರಿಗಾದ್ರೂ ಬೇಕಾದ್ರೆ ಹತ್ತತ್ರ 3.5ವರೆಗೂ ಲೋನೇ ಆಗುತ್ತೆ. ಉಳಿದಿದ್ದು ಡೌನ್ ಪೇಮೆಂಟ್ ಮಾಡ್ಕೊಂಡ್ರೆ ಸಾಕು. ಹೌದು ನೋಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇಂಡಿಕಾ ಇದೆ. 2017 ಮಾಡಲ್ ಇದು ಇಂಡಿಕಾ. 2 ವೆಹಿಕಲ್ ಇದೆ ಇಂಡಿಕಾ. ಅಲ್ಲಿ ಹೊರಗಡೆ ಒಂದಿದೆ, ಇಲ್ಲೊಂದಿದೆ. ಸೇಮ್ 2 ಸಿಲ್ವರೇನೆ. ಓಕೆ, ಫೈನಲ್ ಬಂದು 1,20,000ಕ್ಕೆ ಮಾಡ್ಕೊಡ್ತೇನೆ. 1,20,000ಕ್ಕೆ ಇಂಡಿಕಾ ಸೆಕೆಂಡ್ 2017 ಮಾಡಲು. ಓನರ್
ಸೆಕೆಂಡ್ ಓನರ್. ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ನೋಡಿ 1,20,000 ಸರ್ ಅಷ್ಟೇ. ಅದರಲ್ಲೂ ನೆಗೋಷಿಯಬಲ್. ಖಂಡಿತ ಮಾಡ್ಕೊಡ್ತೀನಿ. ನೋಡಿ ಯಾರಿಗಾದ್ರೂ ಬೇಕಾದ್ರೆ ಲೋನ್ ಆಗಲ್ವಲ್ಲ? ಲೋನ್ ಆಗಲ್ಲ ಸರ್, ಫುಲ್ ಕ್ಯಾಶ್ ಅಲ್ಲಿ ತಗೊಂಡೋಗ್ಬೇಕು. ಕ್ಯಾಶ್ ಅಲ್ಲಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಇದು CNG ವಿತ್ ಪೆಟ್ರೋಲ್ 2020 ಮಾಡಲ್, ಸೆಕೆಂಡ್ ಓನರ್ ಇರೋಂತ ಗಾಡಿ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, 2 ಪವರ್ ವಿಂಡೋ ಬರುತ್ತೆ, ABS ಬರುತ್ತೆ. ಇದು ಬಂದು 78,000 ಗಾಡಿ ಡ್ರಿವನ್ ಆಗಿದೆ. ರೇಟ್ ಬಂದು 460ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು 4,60,000ಕ್ಕೆ ಅಲ್ಲ ಫೈನಲ್ ಮಾಡ್ಕೊಡ್ತೀನಿ. 4 ಲಕ್ಷದವರೆಗೂ ಲೋನೇ ಆಗುತ್ತೆ. ಯಾವ ಮಾಡಲ್ ಅಂದ್ರೆ 2020 2020 ಮಾಡಲ್, 2020 ಮಾಡಲು. ಹೌದೌದೌದು. ಸೊ ಫೈನಲ್ ಒಂದು ರೇಟ್ ಹೇಳಿ ಸರ್. 4.5 ಮಾಡ್ಕೊಡ್ತೀನಿ ಸರ್ ಫೈನಲ್. 4.5. ಹೌದೌದು. ಇನ್ನು 10,000 ಕಡಿಮೆ ಆಯ್ತು. ಯಾರಿಗಾದ್ರೂ 20 ಮಾಡಲು ಎಕ್ಸೆಂಟ್ ಬೇಕು ಅಂದ್ರೆ ಸರ್ ಮೈಲೇಜ್ ಚೆನ್ನಾಗಿ ಬರುತ್ತೆ, 30-31 ಮೈಲೇಜ್ ಬರುತ್ತೆ ನಿಮಗೆ ಸಿಟಿ ಒಳಗಡೆ. ಅದಕ್ಕೆ ಅಲ್ಲ ಎಲ್ಲೋ ಬೋರ್ಡ್ ಅವ್ರು ಜಾಸ್ತಿ ತೊಗೊಳೋದು ಎಕ್ಸೆಂಟ್. ಹೌದೌದೌದು. ಹಾಗೆ ಮಹೀಂದ್ರಾ ವೆರಿಟೋ ಸರ್ ಇದು 17 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗು, ಟೈರ್ ಆಲ್ಮೋಸ್ಟ್ ಎಲ್ಲ ಒಂದು 50% ಇದೆ. ಇಂಟೀರಿಯರ್ ಮಾಮೂಲಿ ಲೆದರ್ ಸೀಟ್ ಇದೆ. ಗಾಡಿ ಕಂಡೀಷನ್ ಎಲ್ಲ ಆಲ್ಮೋಸ್ಟ್ ಶೋರೂಮ್ ಕಂಡೀಷನ್ ಎಲ್ಲ ಇದೆ ಗಾಡಿ. ಫೈನಲ್ 2,70,000 ಮಾಡ್ಕೊಡ್ತೀನಿ. 2,70,000ಕ್ಕೆ 2017 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಮಹೇಂದ್ರ ವೆರಿಟೋ. ಸೂಪರ್. ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಒಳ್ಳೆ ಸ್ಪೇಸ್ ಇರುತ್ತೆ ಗಾಡಿ ಇದು ವೆರಿಟೋ. ಡಿಕ್ಕಿ ಸ್ಪೇಸ್ ತುಂಬಾ ಚೆನ್ನಾಗಿ ಬರುತ್ತೆ. ಅದರಲ್ಲೂ ಡೀಸೆಲ್ ವೇರಿಯಂಟ್ ಇದು. ಡೀಸೆಲ್ ವೇರಿಯಂಟ್, ಲೋನ್ ಆಗಲ್ಲ, ಫುಲ್ ಕ್ಯಾಶ್ ಮಾಡ್ಕೊಡ್ಬೇಕು. ಮತ್ತೆ ಗಾಡಿ ಏನಾದ್ರು ಎಕ್ಸ್ಚೇಂಜ್ ಇದ್ರೆ ಬನ್ನಿ ಮಾಡ್ಕೊಡ್ತೀನಿ. ಎಕ್ಸ್ಚೇಂಜ್ ಅಲ್ಲಿ ಇಲ್ಲ ಸೇಲ್ ಮಾಡೋ ವೆಹಿಕಲ್ ಇದ್ರು ಹೇಳಿ, ಪರ್ಚೇಸ್ ಮಾಡೋಣ. ಕಮರ್ಷಿಯಲ್ ವೆಹಿಕಲ್ ಇರ್ಬೋದು, ಇಲ್ಲ ವೈಟ್ ಬೋರ್ಡ್ ಇರ್ಬೋದು, ಯಾವುದೇ ಥರದ ವೆಹಿಕಲ್ ಇದ್ರು ಕಾಂಟ್ಯಾಕ್ಟ್ ಮಾಡಿ. ಬಜಾರ್ ರೇಟ್ ಏನಿರುತ್ತೆ ಆ ರೇಟಿಗೆ ತಗೊಳ್ಳೋಣ ಗಾಡಿಗಳನ್ನ ಅಲ್ವಾ? ಹೌದೌದು. RR ನಗರ ಆರ್ಚ್ ಹತ್ರ ನಂದಗೋಕುಲ ಹೋಟೆಲ್ ಬ್ಯಾಕ್ ಸೈಡ್ ನಿಮ್ಮ RS ಕಾರ್ಸ್. ಹೌದೌದು. ಹಾಗೆ ಒಂದು ಕೊನೆ ಗಾಡಿ ಮತ್ತೊಂದು ಇಂಡಿಕಾ ಇದೆ. ಇದು 2017 ಮಾಡಲ್, ಸೆಕೆಂಡ್ ಓನರ್ ಇದೆ ಗಾಡಿ. ಒಳ್ಳೆ ಗಾಡಿ, ಗುಡ್ ಕಂಡೀಷನ್ ಅಲ್ಲಿ ಇದೆ. ಟೈರು ಆಲ್ಮೋಸ್ಟ್ ಎಲ್ಲ ಒಂದು 50% ಇದೆ. ಇಂಟೀರಿಯರ್ ಲೆದರ್ ಸೀಟು, ಸಿಸ್ಟಮ್ ಎಲ್ಲ ಚೆನ್ನಾಗಿದೆ. 1,20,000 ಬೇಕು ಸರ್. ಇದು ಯಾರನ್ನ ದುಡಿ ಅಂತವ್ರು ಇದ್ರೆ 1,10,000 ತೊಗೊಳ್ಳಿ ಗಾಡಿ. ಓಲಾ ಊಬರ್ ಮಾಡಿದ್ರೆ ಖಾಲಿ 3-4 ತಿಂಗಳಲ್ಲಿ ಅವ್ರ ದುಡ್ಡು ಬಂದೋಗ್ಬಿಡುತ್ತೆ ಸರ್. ಗಾಡಿ ಫ್ರೀ ಆಗೋಗ್ಬಿಡುತ್ತೆ. 3 ತಿಂಗಳಲ್ಲಿ ಕಷ್ಟಪಟ್ಟು ದುಡಿದ್ರೆ ಅವ್ರಿಗೆ 1,20,000. 20,000 ಬೇಡ, 1,10 ಕೊಟ್ಟು ತಗೊಂಡು 2017 ಒಳಗಿರೋದು 17, ಇದು 17. 1,10,000ಕ್ಕೆ ಟಾಟಾ ಇಂಡಿಕಾ ಸಿಗ್ತಾ ಇದೆ ನೋಡಿ. ಎಲ್ಲೋ ಬೋರ್ಡ್ ಯಾರಿಗಾದ್ರೂ ಬೇಕಾದ್ರೆ ತಗೋಬಹುದು. ಓಲಾ ಊಬರ್ ಯಾವ್ದು ನಮ್ಮ ಮಾಡ್ಕೋಬಹುದು. ಈಗಂತೂ ಸಿಕ್ಕಾಪಟ್ಟೆ ಅಪ್ಲಿಕೇಶನ್ಗಳು ಇದಾವೆ. 1,20,000 ಅಂದ್ರೆ ತಿಂಗಳಿಗೆ 30,000 ಉಳಿಸ್ತೀನಿ ಅಂದ್ರೆ 4 ತಿಂಗಳಿಗೆ ಇದ್ರ ದುಡ್ಡು ರಿಕವರಿ. ಹೌದೌದೌದು. ಮನೆ ಕಟ್ಟೋರು ಉದಾಹರಣೆಗಳಿದೆ ಸರ್ ಇಂಡಿಕಾದಲ್ಲಿ ತಗೊಂಡು. ತುಂಬಾ ಇಂಡಿಕಾ ತಗೊಂಡು ಮನೆ ಕಟ್ಟಿರೋ ಉದಾಹರಣೆ ಇದಾವೆ, ತುಂಬಾ ಸಿಕ್ಕುತ್ತೆ ನಿಮಗೆ. ಲೋ ಬಜೆಟ್ ಗಾಡಿಗಳಲ್ಲ. ಇವಾಗ ನೀವು 15 ಲಕ್ಷದ 16 ಲಕ್ಷದ ಗಾಡಿ ತಗೊಂಡ್ರು ಅಷ್ಟೇ ದುಡಿಮೆ, 1 ಲಕ್ಷದ ಗಾಡಿ ತಗೊಂಡ್ರು ಅಷ್ಟೇ ದುಡಿಮೆ. ಎಲ್ಲೋ ಬೋರ್ಡ್ ಅಲ್ಲಿ ಇವಾಗ ಮೊನ್ನೆ ಒಂದ್ ಯಾವ್ದು ಕೊಟ್ಟೆ 14 ಮಾಡ್ಲು, ಬರೀ 50,000 ಕೊಟ್ಟೆ ಗಾಡಿ. ನೋಡಿ 50,000 ಒಂದ್ 2 ತಿಂಗಳಲ್ಲಿ ದುಡ್ದಾಕ್ಬಿಡ್ತಾರೆ ನೋಡಿ. ಇಷ್ಟು ಗಾಡಿಗಳು ಇತ್ತು. ಪಿಲ್ಲರ್ ನಂಬರ್ ಯಾವ್ದು ಸರ್? ಅದು 480 480 ಪಿಲ್ಲರ್ ನಂಬರ್, RR ನಗರ ಮೇನ್ ರೋಡ್ ಒಳಗಡೆನೆ. ಪಕ್ಕದಲ್ಲೇ ಒಳಗೊಂದು ರೋಡ್ ಹೋಗಿದೆ, ನಂದಗೋಕುಲ ಹೋಟೆಲ್ ಹತ್ರ. ಸೊ ಅದ್ರ ಪಕ್ಕ RS ಕಾರ್ಸ್ ಅಂತೇಳಿ ಎಲ್ಲೋ ಬೋರ್ಡ್ ಕಾರ್ಸ್. ಇಲ್ಲಿ ಬಂದ್ರೆ ಎಲ್ಲಾ ಕಾರ್ಗಳು ಸಿಗುತ್ತೆ.